ನನ್ನ ಹೆಸರು ಕೆ. ಕಾಂತಮ್ಮ. ನಾನು ಶಿಕ್ಷಕಿಯಾಗಿ ಗರುಡಚಪಾಳೆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾರ್ಟ್ ಸರ್ಜರಿ ಆದ್ಮೇಲೆ 2 ವರ್ಷಗಳ ನಂತರ ನನಗೆ ರೀಸಸ್ಸಲ್ಲಿ ಬ್ಲಡ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ಏನೋ ಹೋಗ್ತಾ ಇದೆ ಅಂತ ಅನ್ಕೊಂಡು ಈಟ್‌ಗೆ, ಅದಕ್ಕೆ, ಹಾಗೆ ಹೀಗೆ ಅಂತ ಅನ್ಕೊಂಡಿದ್ವಿ. ಇಲ್ಲ, ಯಾರೂ ಅದನ್ನ ನೆಗ್ಲಿಜೆನ್ಸಿ ಮಾಡಬಾರ್ದು. ಅದನ್ನ ಹೋಗಿ ತಕ್ಷಣ ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕು ಅಂತ ನನ್ನ ವಿಷಯದಿಂದ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಕ್ಲಿನಿಕ್‌ಗಳಲ್ಲಿ ಟೆಸ್ಟ್ ಮಾಡ್ಕೊಂಡಾಗ ನನಗೆ ಈ ಥರ ಒಂದು ಗರ್ಭಕೋಶದ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು. ಎಲ್ಲರೂ ಗರ್ಭಕೋಶದ ಕ್ಯಾನ್ಸರ್ ಇದೆ ಅಂದ ತಕ್ಷಣ ಎಲ್ಲರೂ ನರ್ವಸ್ ಆಗ್ತಾರೆ. ಹಾಗೆ ನಾನು ನರ್ವಸ್ ಆದೆ. ನನಗೆ ಧೈರ್ಯ ಅನ್ನೋದು ಅದು ಬರಲೇ ಇಲ್ಲ. ಆಮೇಲೆ ಹೀಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು. ಈ ಥರ ಡಾಕ್ಟರ್ ಉಷಾ ಅಂತ ಇದ್ದಾರೆ ಅಂತ. ಅವರು ತುಂಬ ಚೆನ್ನಾಗಿ ನೋಡ್ತಾರೆ. ಅಲ್ಲೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ಆದರೆ ಸಿಟಿನಲ್ಲಿ ಇರೋದು. ನಾವು ಒಂದು ಸ್ವಲ್ಪ ಸಿಟಿಯಿಂದ ಹೊರಗಡೆ ಇರೋದು. ಇವ್ರು ಹೇಗೋ ಏನೋ ಅಂತ ಒಂದು ಸ್ವಲ್ಪ ಭಯ ಆಗಿತ್ತು. ಆದರೂ ಒಂದು ಧೈರ್ಯ ಮಾಡಿ ಅವರ ಕ್ಲಿನಿಕ್ಕಿಗೆ ಫಸ್ಟ್ ಬಂದ್ವಿ. ಅವ್ರ ಕ್ಲಿನಿಕ್‌ಗೆ ಫಸ್ಟ್ ಬಂದಾಗ ಅವರು ಮಾತಾಡಿರೋ ರೀತಿ, ನಮಗೆ ಧೈರ್ಯ ತುಂಬಿದ ರೀತಿ, ಆ ಟೆಸ್ಟ್‌ಗಳು ಮಾಡಿರೋ ರೀತಿ ಎಲ್ಲನೂ ತುಂಬ ಇಷ್ಟ ಆಯಿತು. ಮತ್ತೆ ಎಂಥ ಪೇಷಂಟ್‌ಗೂ ತುಂಬ ಧೈರ್ಯ ಬರುತ್ತೆ ಅವರು ಮಾತಾಡೋ ರೀತಿನಲ್ಲಿ. ನಾನು ರೊಬೊಟಿಕ್ ಸರ್ಜರಿಯನ್ನು ಮಾಡಿಸ್ಕೊಂಡಿದ್ದೀನಿ. ಆ ರೊಬೊಟಿಕ್ ಸರ್ಜರಿಯಲ್ಲಿ ಹೇಗಿದೆ ಅಂತಂದ್ರೆ, ಮಾಮೂಲಿಯಾಗಿ ಇಷ್ಟು ವರ್ಷಗಳಿಂದ ಎಲ್ರು ಇಲ್ಲಿಂದ ಇಲ್ಲಿ ತನಕ ಕುಯ್ದು ಮಾಡ್ತಾರಪ್ಪ, ಎಷ್ಟು ಪೇನ್ ಇರುತ್ತೆ, 6 ತಿಂಗಳು ಸುಧಾರಿಸ್ಕೋಬೇಕು, 1 ತಿಂಗಳು ಸುಧಾರಿಸ್ಕೋಬೇಕು ಅಂತ ತುಂಬಾ ಜನ ಹೇಳ್ತಿದ್ರು. ಸರಿ, ಆ ಥರ ರೊಬೊಟಿಕ್ ಸರ್ಜರಿ ಅನ್ನೋದು ನಮಗೂ ಗೊತ್ತಿರ್ಲಿಲ್ಲ. ಹೀಗೆ ಯಾರೋ ಒಂದು ವಿಡಿಯೋ ನೋಡಿ ಬೇರೆ ಒಬ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ರೊಬೊಟಿಕ್ ಸರ್ಜರಿ ಅಂತ ಅಂದ್ಬಿಟ್ಟು ಸರಿ ಆಯ್ತು ಅದಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಮೇಡಮು ಹೇಳಿದ್ರು ಈ ಥರ ಇದೆ. ಅಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ಆ ದುಡ್ಡು ಜಾಸ್ತಿ ಆದ್ರೂನು ಪೇನ್‌ಲೆಸ್. ಪೇನ್ ಇರಲ್ಲ. ಪೇನ್ ಇರುತ್ತೆ. ಆದರೆ ನಾವು ಕೈಯಲ್ಲೇ ಮಾಡಿಸ್ಕೊಳ್ಳೋ ಸರ್ಜರಿಗಿಂತ 80% ಅಷ್ಟು ಕಡಿಮೆ ಇರುತ್ತೆ. ಅದರಿಂದ ಈ ರೊಬೊಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಎಲ್ಲರೂ ಬೇಗ ಗುಣಮುಖರಾಗ್ತಾರೆ. ಸರ್ಜರಿ ಮಾಡಿ ಮರುದಿನನೇ ಅವರು ನಡೆಯೋದಕ್ಕೆ ನೀವು ನಡಿಬೇಕು ಅಂತ ಅಂದ್ಬಿಟ್ಟು ಎಬ್ಬಿಸಿ ನಡೆಸ್ತಾರೆ. ಆ ನಡೆಸೋದ್ರಿಂದ ನಮಗೆ ಒಂದು ಸ್ವಲ್ಪ ಪೇನ್ ಬರುತ್ತೆ. ಆದರೆ ಒಂದು ಸ್ವಲ್ಪ 1, 2, 3 ಸಲ ವಾಕ್ ಮಾಡಿದ ತಕ್ಷಣ ತುಂಬಾ ಪೇನ್ ಎಲ್ಲ ನಮ್ಮ ಬಾಡಿ ಒಂದು ಸಲ ಮಲ್ಕೊಂಡ್ಮೇಲೆ ಎಂಥವ್ರಿಗಾದ್ರೂ ಪೇನ್ ಬರುತ್ತೆ. ಎದ್ದು ಓಡಾಡಬೇಕಾದ್ರೆ ಆ ಪೇನ್ ಎಲ್ಲ ರಿಲ್ಯಾಕ್ಸ್ ಆಗಿ ನಾವು ಒಂದು 2, 3 ದಿನಗಳಲ್ಲಿ ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗ್ತೀವಿ. ಆ ಡಿಸ್ಚಾರ್ಜ್ ಆಗಿ ಹೋಗಿ ಮತ್ತೆ ಇನ್ನೊಂದ್ 2 ದಿವಸ ನಮ್ಗೆ ಬೇಕು ಅಂದ್ರೆ ರೆಸ್ಟ್ ಮಾಡ್ಬೋದು. ಇಲ್ಲ, ನಮ್ಮ ಪ್ರತಿನಿತ್ಯ ಕೆಲಸಗಳಿಗೆ ನಾವು ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೋಬಹುದು.